ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಮುಂಬರುತ್ತಿರುವ ವಿಶ್ವ ವಸುನಾಮ ಸಂವತ್ಸರದಲ್ಲಿ ಶನಿ ಸಂಚಾರದಿಂದ ಅಖಂಡ ರಾಜಯೋಗ ಲಭಿಸುತ್ತಿರುವ 3 ರಾಶಿಗಳು ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆವಾಗಲೇ ನಿಮಗೆ ಅರ್ಥವಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಶ್ವ ವಸುನಾಮ ಸಂವತ್ಸರ ಯುಗಾದಿಯ ನಂತರ ದ್ವಾದಶ ರಾಶಿಯ 3 ರಾಶಿಗೆ ಶನಿ ಸಂಚಾರದ ಮಾರ್ಪಾಡಿನಿಂದ ಅಖಂಡ ರಾಜಯೋಗ ದೊರೆಯುತ್ತೆ. ಯಾವಾಗಲಾದರೂ ಸರಿಯೇ ಜನ್ಮ ರಾಶಿಯಿಂದ ಲೆಕ್ಕ ಹಾಕಿದಾಗ 3, 6, 11 ರಾಶಿಯಲ್ಲಿ ಶನಿ ಭಗವಾನರು ಇದ್ದರೆ ಶನಿ ಭಗವಾನರು 3 ರಾಶಿಯವರಿಗೆ ಅಖಂಡ ಧನ ಲಾಭವನ್ನು ತಂದುಕೊಡ್ತಾರೆ. ಉಗಾದಿಯ ನಂತರ ಶನಿದೇವರು ಸಂಚಾರದಿಂದ 12 ರಾಶಿಯಲ್ಲಿ, ಅದರಲ್ಲೂ ಈ 3 ರಾಶಿಯವರಿಗೆ ಅಖಂಡ ರಾಜಯೋಗ ದೊರೆಯುತ್ತೆ. ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ. ಹಾಗಿದ್ರೆ ಆ 3 ರಾಶಿಯಲ್ಲಿ ಮೊಟ್ಟ ಮೊದಲನೆಯ ರಾಶಿ ಯಾವುದೆಂದರೆ ಮಕರ ರಾಶಿ. ಇದಕ್ಕೆ ಕಾರಣವೇನೆಂದರೆ 2025 ಮಾರ್ಚ್ ತಿಂಗಳ 30ನೇ ತಾರೀಕು ಶನಿ ಭಗವಾನರು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶಿಸುತ್ತಿದ್ದಾರೆ. ಮಕರ ರಾಶಿಯಿಂದ ಲೆಕ್ಕ ಮಾಡಿದರೆ ಮಕರ, ಕುಂಭ, ಮೀನ ಶನಿ ಸಂಚಾರದಲ್ಲಿ ಮಾರ್ಪಾಟಾಗಿರುವ ರಾಶಿಯಲ್ಲಿ 3ನೇ ರಾಶಿ ಮೀನರಾಶಿ. ಹಾಗಾಗಿ ಯುಗಾದಿಯ ನಂತರ ಶನಿ ಭಗವಾನರು ತೃತೀಯದಲ್ಲಿ, ಅಂದರೆ 3ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ. ಇದು ವಿಶೇಷವಾದ ರಾಜಯೋಗವನ್ನು ತಂದುಕೊಡುತ್ತೆ. 3ನೇ ಸ್ಥಾನದಲ್ಲಿ ಶನಿ ತುಂಬ ಬಲವಾಗಿ ಇದ್ದಾರೆ. ತೃತೀಯದಲ್ಲಿ ಶನಿ ಇದ್ದರೆ ಕಷ್ಟಕ್ಕೆ ತಕ್ಕ ಪ್ರತಿಫಲ ಖಚಿತವಾಗಿ ಲಭಿಸುತ್ತೆ. ಸೋದರರಲ್ಲಿ ಇರುವ ಜಗಳಗಳೆಲ್ಲವೂ ತೊಲಗಿ ಹೋಗುತ್ತೆ. ಪ್ರಾಪರ್ಟಿ ಪರವಾಗಿ ವಿಶೇಷ ಲಾಭ ದೊರಕುತ್ತದೆ. ಅಂದರೆ ಮನೆ ಖರೀದಿ ಮಾಡಬೇಕು, ಅಥವಾ ಭೂಮಿ ಖರೀದಿ ಮಾಡಬೇಕು, ಸೈಟ್ಗಳನ್ನು ಖರೀದಿ ಮಾಡಬೇಕು ಅಂತ ಏನಾದರೂ ನೀವು ಹೊರಟ್ರಿ ಅಂದರೆ ಖಂಡಿತವಾಗಿಯೂ ಅದರಲ್ಲಿ ನೀವು ಲಭಿಸುತ್ತೆ. ಅದು ನಿಮಗೆ ವಿಜಯವನ್ನು ತಂದುಕೊಡುತ್ತೆ. ಅಂದುಕೊಂಡ ಕೆಲಸ ಅಂದುಕೊಂಡ ಹಾಗೆ ನೆರವೇರುತ್ತೆ. ಏನಾದರೂ ನೀವು ಹೊಸ ವಸ್ತುಗಳನ್ನು ಕೊಂಡುಕೊಳ್ಬೇಕು, ಜ್ಯುವೆಲರಿಗಳನ್ನು ಕೊಂಡುಕೊಳ್ಬೇಕು, ಭೂಮಿಯನ್ನು ಕೊಂಡುಕೊಳ್ಬೇಕು, ಆಭರಣಗಳು, ಏನೇ ನೀವು ಏನಕ್ಕೆ ಕೈ ಹಾಕಿದರೂ ಕೂಡ ಅಲ್ಲಿ ನೀವು ಅಂದುಕೊಂಡ ಹಾಗೆ ಅಂದುಕೊಂಡಂತೆ ನಡೆಯುತ್ತೆ. ಮಕರ ರಾಶಿಯವರು ದಿಗ್ವಿಜಯವಾಗಿ ಅಂದುಕೊಂಡ ಕೆಲಸವನ್ನು ಪೂರ್ತಿ ಮಾಡಿಕೊಳ್ತಾರೆ. ಆದ್ದರಿಂದ ವಿಶ್ವ ವಸುನಾಮ ಸಂವತ್ಸರ ಉಗಾದಿಯ ನಂತರ ಶನಿ ಸಂಚಾರ ಮಾರ್ಪಾಡಿನಿಂದ ಅಖಂಡ ರಾಜಯೋಗ ದೊರೆಯುವ ಮೊಟ್ಟ ಮೊದಲ ರಾಶಿ ಅಂದರೆ ಮಕರ ರಾಶಿ. ಇನ್ನು 2ನೆಯ ರಾಶಿ ಯಾವುದಪ್ಪ ಅಂತಂದರೆ ಶನಿ ಸಂಚಾರ ಮಾರ್ಪಾಡಿನಿಂದ ವಿಶೇಷ ಯೋಗ ದೊರೆಯುವ 2ನೇ ರಾಶಿ ತುಲಾರಾಶಿ. ಇದಕ್ಕೆ ಕಾರಣವೇನೆಂದರೆ ತುಲಾರಾಶಿಯಿಂದ ಲೆಕ್ಕ ಹಾಕಿದ ನಂತರ ಶನಿ ಸಂಚಾರ ಮಾರ್ಪಾಟಾಗಿರುವ ಮೀನರಾಶಿಯಿಂದ ಲೆಕ್ಕ ಹಾಕಿದರೆ 6ನೆಯ ರಾಶಿ ಮೀನರಾಶಿ. ತುಲ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ಈ 6 ರಾಶಿ ಶನಿ ಸಂಚಾರದಲ್ಲಿ ಮಾರ್ಪಾಡಾದ 6ನೆಯ ರಾಶಿ ಮೀನರಾಶಿ ಆಗುತ್ತೆ. ಆದ್ದರಿಂದ ತುಲಾರಾಶಿಯವರಿಗೆ ಉಗಾದಿಯ ನಂತರ 6ನೇ ಸ್ಥಾನದಲ್ಲಿ ಶನಿ ಸಂಚಾರವಿರುತ್ತದೆ. ಉಗಾದಿಯ ನಂತರ ಅನಾರೋಗ್ಯ ಸಮಸ್ಯೆಗಳೆಲ್ಲ ತೊಲಗಿ ಹೋಗುತ್ತೆ. ಅಂದರೆ ತುಲಾರಾಶಿಯವರಿಗೆ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಇರೋದಿಲ್ಲ. ಎಷ್ಟೇ ದೊಡ್ಡ ಸಾಲವಿದ್ದರೂ ಕೂಡ ಆ ಸಾಲದಿಂದ ತಕ್ಷಣವೇ ಹೊರಗೆ ಬರುತ್ತಾರೆ. ಭಯಂಕರವಾದ ಶತ್ರುಬಾಧೆಗಳು ಕೂಡ ತೊಲಗಿ ಹೋಗುತ್ತದೆ. ಯಾವುದೇ ರೀತಿ ದೋಷಗಳಿರ್ಬೋದು, ಎಲ್ಲ ದೋಷಗಳು ಕೂಡ ತೊಲಗಿ ಹೋಗುತ್ತೆ. ಈ ರಾಶಿಯವರು ಅಷ್ಟೇ, ಅಂದುಕೊಂಡಂಥ ಕೆಲಸ ಅಂದುಕೊಂಡಂತೆ ಆಗುತ್ತೆ. ನೀವು ಯಾವುದಾದ್ರೂ ಕೆಲಸ, ಭೂಮಿ ಖರೀದಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು, ಮನೆ ಖರೀದಿ ಮಾಡಬೇಕು, ಮನೆ ಕಟ್ಟಿಸ್ಬೇಕು,
ಈ ರೀತಿ ಏನಾದರೂ ನೀವು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ರೆ ಖಂಡಿತವಾಗಿಯೂ ಆ ಪ್ಲ್ಯಾನು ನೀವೇನು ಅಂದುಕೊಳ್ತೀರ ಅದೇ ರೀತಿ ಆಗುತ್ತೆ. ವಿಶೇಷವಾದ ಧನಲಾಭ ಕೂಡ ಪಡಿತೀರ. ರೋಗ ಋಣ ಶತ್ರುಬಾಧೆಗಳೆಲ್ಲ ಹೋಗಲಾಡಿಸಿಕೊಂಡು ವಿಶೇಷವಾದ ಧನಲಾಭವನ್ನು ಪಡಿತೀರ. ಮುಟ್ಟಿದ್ದೆಲ್ಲವೂ ಕೂಡ ಬಂಗಾರವಾಗುತ್ತೆ. ಆದ್ದರಿಂದ ಯುಗಾದಿ ನಂತರ ಶನಿ ಸಂಚಾರ ಮಾರ್ಪಾಟಿನಿಂದ ಅಖಂಡ ಧನಲಾಭ ಅನುಸರಿಸುವ ಅಂದರೆ ಪ್ರಾಪ್ತಿ ಮಾಡಿಕೊಳ್ಳುವ ಎರಡನೇ ರಾಶಿ ತುಲಾ ರಾಶಿ. ಅನಂತರ ವಿಶ್ವನಾಮ ಸಂವತ್ಸರದಲ್ಲಿ ಯುಗಾದಿಯ ನಂತರ ಅಖಂಡ ರಾಜಯೋಗ ಪಡೆಯುತ್ತಿರುವ ಮೂರನೇ ರಾಶಿ ವೃಷಭ ರಾಶಿ. ಇದಕ್ಕೆ ಕಾರಣವೇನೆಂದರೆ ವೃಷಭ ರಾಶಿಯಿಂದ ಲೆಕ್ಕ ಹಾಕಿದ ನಂತರ ಶನಿ ಸಂಚಾರದಲ್ಲಿ ಮಾರ್ಪಾಟಾದ 11ನೇ ರಾಶಿ ಮೀನರಾಶಿ ಆಗುತ್ತದೆ. ಅಂದರೆ ಮೀನರಾಶಿಯವರಿಗೆ ಯುಗಾದಿಯ ನಂತರ ಶನಿ ಭಗವಂತನ ಲಾಭಸ್ಥಾನದಲ್ಲಿ ಸಂಚಾರ ಮಾಡುತ್ತಿದ್ದಾರೆ, ಏಕದಶೆಯಲ್ಲಿ ಸಂಚರಿಸುತ್ತಿದ್ದಾರೆ. 11ನೆಯ ಸ್ಥಾನದಲ್ಲಿ ಸಂಚಾರವಿದ್ದರೆ ಸ್ವಲ್ಪ ಕಷ್ಟಪಟ್ಟರೂ ಕೂಡ ಅದರಿಂದ ನೀವು 2 ಪಟ್ಟು ವಿಶೇಷ ಫಲವನ್ನು ಪಡೆದುಕೊಳ್ತೀರಾ. ವೃತ್ತಿಪರವಾಗಿ ವಿಪರೀತ ಅಭಿವೃದ್ಧಿಯನ್ನು ದೊರಕಿಸಿಕೊಳ್ತೀರಾ. ಪ್ರಮೋಷನ್ ದೊರೆಯುತ್ತದೆ, ಕಷ್ಟಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ, ವಿಶೇಷವಾದ ಧನಲಾಭ ದೊರೆಯುತ್ತದೆ. ಕುಟುಂಬದಲ್ಲಿ ಪ್ರತಿಯೊಬ್ಬರೂ ಉತ್ತಮ ಸ್ಥಾನಕ್ಕೆ ಹೋಗುತ್ತಾರೆ. ಶನಿ 11ನೇ ಸ್ಥಾನದಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ಆರ್ಥಿಕವಾಗಿ ಆರೋಗ್ಯವಾಗಿ ಕುಟುಂಬದಲ್ಲಿ ವೃಷಭ ರಾಶಿಯವರಿಗೆ ಲಾಭದಾಯಕವಾಗಿರುತ್ತೆ. ಯುಗಾದಿ ನಂತರ ಉತ್ತಮ ಫಲ ಲಭಿಸುತ್ತದೆ, ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತದೆ. ಆದ್ದರಿಂದ ವಿಶ್ವವಸು ನಾಮ ಸಂವತ್ಸರದಲ್ಲಿ ಅಂದರೆ ಯುಗಾದಿಯ ನಂತರ ಶನಿ ಸಂಚಾರದಿಂದ ಜೀವನ ಬದಲಾಗುತ್ತಿರುವ ಮೂರನೇ ರಾಶಿಯವರು ವೃಷಭ ರಾಶಿಯವರು. ಮಕರ ರಾಶಿ, ತುಲಾ ರಾಶಿ, ವೃಷಭ ರಾಶಿ ಈ 3 ರಾಶಿಯವರಿಗೆ ಶನಿ ಭಗವಾನ್ ವಿಶೇಷವಾಗಿ ಜೀವನ ಬದಲಿಸುತ್ತಾರೆ. ಅವರು ಸ್ವಲ್ಪ ಕಷ್ಟಪಟ್ಟರೂ ಕೂಡ ಬ್ರಹ್ಮಾಂಡವಾದ ಅದ್ಭುತವಾದಂಥ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳುತ್ತಾರೆ. ಕುಟುಂಬ ಜೀವನ, ವೃತ್ತಿಪರವಾದ ಜೀವನ ಆನಂದದಾಯಕವಾಗಿರುತ್ತದೆ. ಸಂವತ್ಸರ ಪೂರ್ತಿ ವಿಶೇಷವಾದ ಶುಭ ಫಲಿತಾಂಶಗಳನ್ನು ದೊರಕಿಸಿಕೊಳ್ಳುತ್ತಾರೆ. ಈ ರೀತಿ ಈ ಒಂದು ಮಾರ್ಚ್ 30ನೇ ತಾರೀಕು ಶನಿ ಸಂಚಾರದ ಮಾರ್ಪಾಡಿನಿಂದ ಅಂದರೆ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಭಗವಾನ್ ಸಂಚಾರವಿರೋದ್ರಿಂದ ನೀವು ಅಂದುಕೊಂಡಂತಹ ಈ 3 ರಾಶಿಯವರಿಗೆ ವಿಶೇಷವಾಗಿ ರಾಜಯೋಗ, ಅಖಂಡ ರಾಜಯೋಗ ಲಭಿಸುತ್ತೆ ಅಂತಲೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಡಲಾಗುತ್ತೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.